ಭಾಗವನ್ನು ಸಡಿಲ ಬಿಡ್ರಿ. ಶವಾಸನ. ಅಮ್ಮ ಸಿದ್ಧ ಮಂಕೋ. ಓಯ್. ಶವಾಸನ ಮಾಡುವುದರಿಂದ ನಿಮ್ಮ ಶರೀರವನ್ನು ಹಗುರಗೊಳಿಸುತ್ತದೆ. ನಿಮ್ಮ ತಲೆ ಭಾಗವನ್ನು ಲೂಸ್ ಬಿಡ್ರಿ. ನಿಮ್ಮ ಕಣ್ಣು, ಮೂಗು, ಕಿವಿ ಎಲ್ಲ ಲೂಸ್ ಬಿಡ್ರಿ. ನಿಮ್ಮ ಇಷ್ಟವಾದ ದೇವರನ್ನು ನೆನೆಸಿಕೊಳ್ಳಿ ಮನದಲ್ಲಿ. ನಿಮ್ಮ ಕೈ ಬೆರಳುಗಳು, ಎದೆ, ಹೊಟ್ಟೆ, ಬೆನ್ನುಗಳು ಲೂಸ್ ಬಿಡ್ರಿ. ದೇವರು ಒಬ್ಬನು, ನಾಮ ಹಲವು. ಒಂದು ಪಾತ್ರೆಯನ್ನು ತೆಗೆದುಕೊಂಡು ನೀರಿನಲ್ಲಿ ತೊಳೆದರೆ ಅದೇ ರೂಪವನ್ನು ಹೊಳೆಯುತ್ತದೆ, ಅಂದರೆ ನೀರಿನ ರೂಪ ಕಾಣುತ್ತದೆ. ನಿಮ್ಮ ಮನಸ್ಸನ್ನು ಒಂದು ನೀರಿನ ಪಾತ್ರೆಯಲ್ಲಿ ಹಾಕಿ ತೊಳೆದರೆ ಅದೇ ರೂಪ ಒಂದೇ ಸ್ವಚ್ಛವಾಗಿ ಕಾಣಬೇಕು. ಮನಸ್ಸು ಸ್ವಚ್ಛ ಅಂದರೆ ನಮ್ಮ ಯೋಗ ಮುಖಾಂತರ ಇಡೀ ನಿಮ್ಮ ಮನಸ್ಸನ್ನು ಶುಚಿತಗೊಳಿಸುತ್ತದೆ. ಯೋಗ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೋಪ, ಚಂಚಲತೆಯನ್ನು ಹೋಗಲಾಡಿಸುತ್ತದೆ. ಇಡೀ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಕ್ರಿಯೆ ಮಾಡುತ್ತದೆ. ಹಾಗೆ ಪ್ರಾಣಾಯಾಮ ಮಾಡುವುದರಿಂದ 72,000 ನಾಡಿಗಳನ್ನು ಶುದ್ಧಿಗೊಳಿಸುತ್ತದೆ. ನಮ್ಮಲ್ಲಿ ಚಕ್ರಗಳು 7 ಚಕ್ರವಿದೆ. ಚಕ್ರಗಳು ಆ್ಯಕ್ಟಿವ್ ಆಗುತ್ತದೆ. ಪ್ರತಿಯೊಂದು ಯೋಗಾಸನ ಮಾಡುವುದರಿಂದ ನಮ್ಮ ರೋಗಕ್ಕೆ ಮುಕ್ತಿಯನ್ನು ಕೊಡುತ್ತದೆ. ಯೋಗ ಮುಖಾಂತರ ನಿಮ್ಮ ಕಾಯಿಲೆಗಳನ್ನು ಸಂಪೂರ್ಣವಾಗಿ ತೊಲಗುತ್ತದೆ. ಇದು ತಲತಲಾಂತರದಿಂದ ಋಷಿಮುನಿಗಳಿಂದ ಮಾಡಿಕೊಂಡು ಬಂದಿರುವ ಯೋಗ. ಇಂದು ಮೊನ್ನೆ ಬಂದಿದ್ದು ಅಲ್ಲ ಯೋಗ. ಇದು ಶತಮಾನಗಳಿಂದ ಮಾಡ್ಕೋತಿ ಬಂದಿರುವ ಯೋಗಾಸನ. ಇದು ಮೊಟ್ಟ ಮೊದಲು ಇಡೀ ನಮ್ಮ ದೇಶದಲ್ಲೇ ಹುಟ್ಟಿಕೊಂಡಿದೆ. ಈಗ ನಿಮ್ಮ ಮನಸ್ಸನ್ನು ಫುಲ್ ಹಗುರವಾಗಿದೆ. ಮನಸ್ಸಲ್ಲಿ ಯಾವುದೇ ಗೊಂದಲ ಇಲ್ಲ. ನಿರಾಳವಾಗಿದೆ ನನ್ನ ಮನಸ್ಸು. ನಾನು ಪ್ರತಿಯೊಂದು ಓದುವುದು, ಬರೆಯುವುದು ಯೋಗ ಮುಖಾಂತರ ನಾನು ಶಕ್ತಿಗೊಳಿಸ್ತೇನೆ. ನೆನಪಿನ ಶಕ್ತಿಯನ್ನು ಹೆಚ್ಚಾಗುತ್ತದೆ ಯೋಗ ಮಾಡುವುದರಿಂದ. ನೀವು ಓದೋದು ಒಂದು ಸಲ ರಿವಿಷನ್ ಮಾಡ್ಕೋರಿ ನಿಮ್ಮ ಮನಸ್ಸಿನಲ್ಲಿ. ನಾನು ಓದುತ್ತಿದ್ದೇನೆ, ಅದು ನಾನು ನೆನಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಯೋಗವನ್ನು ಮಾಡ್ತಾ ಆ ಯೋಗದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ನನಗೆ ಓದುವುದನ್ನು ಜಲ್ಲಿಯನ್ನು ಹತ್ತುತ್ತದೆ. ನಾನು ಮುಂದೆ ಏನಾದರೂ ಒಂದು ಸಾಧನೆಯಲ್ಲಿ ತೊಡಗುತ್ತೇನೆ. ನಾನು ಮುಂದೆ 8ನೇ ಅಥವಾ 10ನೇ ರ್ಯಾಂಕಲ್ಲಿ ಬರುತ್ತೇನೆ ಯೋಗ ಮಾಡಿ. ಆ ಯೋಗ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ.